ದಾಂಡೇಲಿಯ ಸಂಡೇ ಮಾರ್ಕೆಟ್ನಲ್ಲಿ ಅಸ್ಪೃಶ್ಯತೆ ನಿವಾರಣೆ ಹಾಗೂ ಅರಿವು ಮೂಡಿಸುವ ಬೀದಿ ನಾಟಕ ಪ್ರದರ್ಶನ. ಅಸ್ಪೃಶ್ಯತಾ ನಿವಾರಣೆಗಾಗಿ ಜಾರಿಗೊಳಿಸಲಾದ ಕಾಯ್ದೆಗಳು, ನಿಯಮಾವಳಿಗಳು, ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಜನಮಾನಸಕ್ಕೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ತಾಲೂಕಾಡಳಿತ, ನಗರಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಡಿ ಹಮ್ಮಿಕೊಳ್ಳಲಾದ ಅಸ್ಪೃಶ್ಯತೆ ನಿವಾರಣೆ ಹಾಗೂ ಅರಿವು ಮೂಡಿಸುವ ಬೀದಿ ನಾಟಕವು ದಾಂಡೇಲಿ ನಗರದ ಸಂಡೇ ಮಾರ್ಕೆಟ್ ಆವರಣದಲ್ಲಿ ಇಂದು ಬುಧವಾರ ಮಧ್ಯಾಹ್ನ 2:30 ಗಂಟೆಗೆ ಜರುಗಿತು. ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದ ಹಳಿಯಾಳ ತಾಲೂಕಿನ ಸಿದ್ದಿ ಬುಡಕಟ್ಟು ಸಮುದಾಯದ ಅಂಚೆಮೋಳ್ ಕಲಾ ತಂಡದ ಕಲಾವಿದರಿಂದ ಬೀದಿ ನಾಟಕ ಪ್ರದರ್ಶನಗೊಂಡಿತು. ಬೀದಿ ನಾಟಕದಲ್ಲಿ ಸರ್ಕಾರ ಜಾರಿಗೆ ತಂದ ಯೋಜನೆಗಳ ಬಗ್ಗೆ ಅರಿವನ್ನು ಮೂಡಿಸಲಾಯಿತು. SC ST ದೌರ್ಜನ್ಯ ತಡೆ ಕಾಯ್ದೆ 1989 ಮತ್ತು ಇತ್ತೀಚಿನ ತಿದ್ದುಪಡಿಗಳು ಹಾಗೂ ಇಲಾಖಾ ಕಾರ್ಯಕ್ರಮಗಳ ಬಗ್ಗೆಯೂ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಪೌರಾಯುಕ್ತರಾದ ರಾಜಾರಾಮ್ ಪವಾರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಅಶೋಕ್ ಪವಾರ್, ನಗರಸಭೆಯ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ, ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ವಿಲಾಸ್, ಆದಿಜಾಂಬವಂತ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್, ಅಬಕಾರಿ ಇಲಾಖೆಯ ನಿವೃತ್ತ ಉಪನಿರೀಕ್ಷಕರಾದ ಶ್ರೀಕಾಂತ್ ಅಸೋದೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು, ವಿವಿಧ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿದ್ದರು. ದೊಡ್ಡದಂತ ತಿಳ್ಕೊ ಏನಕ್ಕ ನಮ್ಮ ಮನೆಯವ್ರು ನೋಡಿದ್ರೆ ಬೈತಾರ. ನಂಗೆ ಮನೆಗೆ ಹೋದ್ಮೇಲೆ ಏನ್ ಮಾಡಕತ್ತೀನಿ? ಅಯ್ಯೋ, ಅದು ನಾನು ನೋಡಕತ್ತೇನೆ. ನೀನು ಅಷ್ಟು ಮ್ಯಾಲಿಂದ ಸುರಿಯಾಕತ್ತಿಯಲ್ಲ, ನೋಡವ ಅಷ್ಟು ಮ್ಯಾಲಿಂದ ನೀರ್ ಹಾಕಕತ್ತಿ, ಅವ್ನ ಮೈ ಎಲ್ಲ ತೋರ್ತಾ ಐತಿ. ನಮ್ಮ ಮನೆಯವ್ರು ನೋಡಿದ್ರೆ ಬೈತಾರೆ. ನಾವ್ ನೋಡಿದ್ರೆ ಮೇಲ್ ಜಾತಿ, ಅವ್ರು ನೋಡಿದ್ರೆ ಕೀಳ್ ಜಾತಿ. ಅವ್ರಿಗೆಲ್ಲ ಮುಟ್ಕೊಂಡ್ರೆ ನಮ್ಮ ಮನೆಯವ್ರು ನಂಗ್ ಮನೆ ತಗೊಳಲ್ಲ. ನೋಡವ, ಇಂಥ ಪರಿಸ್ಥಿತಿ ಇನ್ನೂ ಇದೆ ಅಂತ ತಿಳ್ಕೊಂಡಿ. ಈಗೆಲ್ಲ ಬದಲಾವಣೆ ಆಗೈತಿ. ನೀನು ಒಂದ್ ಹೆಣ್ಣು ಹೌದಾ ಇಲ್ಲ? ಅಲ್ಲಕ್ಕ, ನಮ್ ಕಡೆ ಇನ್ನೂ ಬದಲಾವಣೆ ಆಗಿಲ್ಲ. ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಈಗಲೂ ಸಹಿತ ನಮ್ಮ ಈ ಜಿಲ್ಲೆಗಳಲ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಸ್ಪೃಶ್ಯತೆ ಇನ್ನೂ ಇದೆ ಅಂತ ಕಾರಣಕ್ಕೋಸ್ಕರ ಆ ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ, ಆಮೇಲೆ ಇಲಾಖೆ ಸೌಲಭ್ಯಗಳನ್ನು ಕಾಲೇಜುಗಳ ಮುಖಾಂತರ ಮತ್ತು ಇಲ್ಲಿ ಸಂತೆ ಮಾರ್ಕೆಟ್ಗಳಲ್ಲಿ ಜನಜಂಗುಳಿ ಎಲ್ಲೆಲ್ಲಿ ಸೇರ್ತೈತೆ ಅಲ್ಲಿ ಇಲಾಖೆಯ ಸೌಲಭ್ಯಗಳನ್ನು ಪ್ರಚಾರ ಮಾಡೋ ಸಲುವಾಗಿ ಈ ಅಸ್ಪೃಶ್ಯತೆ ನಿವಾರಣೆ ಕಾರ್ಯಕ್ರಮ. ಇದು ಎಲ್ಲಿಯ ಕಲಾ ತಂಡ? ಇದು ಹಳಿಯಾಳ ತಾಲೂಕಿನ ಭಾಗವತಿ ಕಲಾ ತಂಡ. ಈಗ ಇದು ಎಷ್ಟು ದಿನ ಆರಂಭ ಆಯ್ತು ಸರ್? ಈಗ ನಮ್ಗೆ ಇಲ್ಲಿ ಹಳಿಯಾಳಕ್ಕೆ ಎರಡು ಪ್ರೋಗ್ರಾಮ್ ಕೊಡ್ಲಿಕ್ಕೆ ಹೇಳಿದ್ದಾರೆ, ದಾಂಡೇಲಿಗೆ 2 ಪ್ರೋಗ್ರಾಮ್ ಕೊಡ್ಲಿಕ್ಕೆ ಹೇಳಿದ್ದಾರೆ. ಇದು ಎಷ್ಟು 2ನೇ ಪ್ರೋಗ್ರಾಮ್. ಮೊದಲನೇ ಪ್ರೋಗ್ರಾಮ್ ಮಂಗಳೂರು ಕಾಲೇಜಲ್ಲಿ ಕೊಟ್ಟಿದ್ವಿ, ಯು ಕಾಲೇಜಲ್ಲಿ. 2ನೇ ಪ್ರೋಗ್ರಾಮ್ ಇಲ್ಲಿ ಸತ್ಯ ಮಾರ್ಕೆಟ್ ಸಮಾಜ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ. ಸರ್, ತಮ್ಮ ಹೆಸರು? ಅಶೋಕ್ ಪವಾರ್ ಅಂತ ಹೇಳಿ. ತಾವೇನು? ನಾಡಿನ ಬುಡಕಟ್ಟು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದಂಥ ಹಿರಿಮೆ ಹಳಿಯಾಳ ತಾಲೂಕಿನ ಸಿದ್ದಿ ಬುಡಕಟ್ಟು ಸಮುದಾಯಕ್ಕಿದೆ. ಚಲನಚಿತ್ರದಲ್ಲಿ ಕೂಡ ತಮ್ಮದೇ ಆದಂತಹ ಒಂದು ಪ್ರಭಾವವನ್ನು ಬೆಳೆಸಿದಂತಹ ಒಂದು ಸಮುದಾಯ. ನಾಡಿನ ಸಾಂಸ್ಕೃತಿಕತೆಗೆ ಒಂದು ತನ್ನದೇ ಆದಂತಹ ಒಂದು ಪರಿಕಲ್ಪನೆಯ ಕೊಡುಗೆಯನ್ನು ನೀಡಿದಂಥ ಹೆಗ್ಗಳಿಕೆ ಏನಾದರೂ ಇದ್ದರೆ ಅದು ಹಳಿಯಾಳ ತಾಲೂಕಿನ ನಮ್ಮ ಸಿದ್ದಿ ಬುಡಕಟ್ಟು ಸಮುದಾಯಕ್ಕೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಶಸ್ತಿಗಳು, ಸನ್ಮಾನಗಳು ತಮ್ಮ ಕಲಾ ತಂಡವನ್ನು ಅರಸಿ ಬಂದಿದೆ. ಈ ಜಾಗೃತಿ ಕಾರ್ಯಕ್ರಮದಲ್ಲಿ ತಮ್ಮ ತಂಡ ತಮ್ಮನ್ನು ತಾವು ಪರಿಪೂರ್ಣ ಮನಸ್ಸಿನಿಂದ ತೊಡಗಿಸಿಕೊಂಡಿದೆ. ತಾವೇನು ಹೇಳ್ತೀವಿ? ಖಂಡಿತ ಸರ್, ಅಂತ ಹೇಳಿದರೆ ನಮಗೆ ಈ ಒಂದು ಅವಕಾಶ
ಕೊಟ್ಟಿದ್ದ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೆಚ್ಚಾಗಿ ವಿಶೇಷವಾಗಿ SC/STಗಳಿಗೆ ಸಮುದಾಯ ಇರುವಂತ ಸಾಲ ಸೌಲಭ್ಯಗಳು ಏನಿದೆ, ಜೊತೆಯಲ್ಲಿ ಅವಶ್ಯಕತೆ ಅನ್ನೋದು ಕೂಡ ನಮ್ಮ ಇದೆ, ಮನಸ್ಸಲ್ಲಿ ಕೂಡ ಇದೆ. ಅದನ್ನು ಹೋಗ್ಲಾಡಿಸ್ಬೇಕು. ನಾವು ಅವ್ರು ಹೇಳಿದ ಹಾಗೆ ಕೂಡ ಒಂದು ಸಂವಿಧಾನ ಇದೆ. ಆ ಪ್ರಕಾರದಲ್ಲಿ ನಮ್ಗೆ ಇರುವಂತ ಅನ್ಯಾಯಕ್ಕೆ ವಿರೋಧವಾಗಿ ನಾವು ಅದನ್ನು ಹೋರಾಡಬೇಕು. ಕಾನೂನು ಏನು ಹೇಳ್ತಾರೆ ಮತ್ತೆ ಇದರಿಂದ ಸಿಗ್ಬೇಕಾದ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ನಾವು ಎಲ್ಲಿ ಅವರು ತಗೊಳ್ತಾ ಇಲ್ಲ ಅನ್ನೋದನ್ನ ಅಲ್ಲಿ ನಾವು ಅದನ್ನು ತಗೊಳ್ಳಿಕ್ಕೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನು ಇಡೀ ನಮ್ಮ ತಂಡ ರಾಜ್ಯಾದ್ಯಂತ ಎಲ್ಲ ಭಾಗಗಳಲ್ಲೂ ಕೂಡ ಮಾಡ್ತಾ ಇದೆ. ತಮ್ಮ ತಂಡದ ಹೆಸರು? ಅಂಸೋಮೂಳ್ ಸಿದ್ದಿ ಸಾಂಸ್ಕೃತಿಕ ಕಲಾ ತಂಡ ಹಳಿಯಾಳಿ. ತಮ್ಮ ಹೆಸರು? ಜೂಲಿಯಾನಾ ಪೆದ್ರು ಫರ್ನಾಂಡಿಸ್ ಸಿದ್ದಿ. ನಿಮ್ಮ ತಂಡದ ಎಲ್ಲ ಸದಸ್ಯರ ಹೆಸರು ಹೇಳೋದು? ಮೇರಿ ಗರಿಬಾಚೆ, ಸೊಬಿನಾ ಕಾಮ್ರೇಕರ್, ಅರ್ಜುನಾ ಸಿದ್ದಿ, ಸಂಧ್ಯಾ ಸಿದ್ದಿ ಮತ್ತೆ ಅನ್ನಾ ಲುಕಾಸ್ ಕಾಮ್ರೇಕರ್. ಓಕೆ, ಇಷ್ಟೊತ್ತು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.